ಬಹುತೇಕ ನಮ್ಮೆಲ್ಲರಿಗೂ ಕೂಡ ಅನಿಸುವಂತಾದು ಈ ಭಾಗದೊಳಗಿರತಕ್ಕಂಥ ಭಕ್ತಿಯರ ಭಕ್ತಿ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ದೇವಸ್ಥಾನ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಭಗವಂತನ ಮೂರ್ತಿಯನ್ನು ನೋಡಿದಾಗ ಬಹುತೇಕ ಎಂಥ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ. ಸಾಕ್ಷಾತ್ ಬೀರಲಿಂಗೇಶ್ವರನ ನಿಮ್ಮ ಊರೊಳಗೆ ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾನೇನೋ ಅನ್ನೋ ಹಂಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನು ನಿಮ್ಮ ಊರೊಳಗೆ ನೀವು ಆಹ್ವಾನ ಮಾಡಿಕೊಂಡಿದ್ದೀರಿ. ಆ ಭಗವಂತ ಬೀರಲಿಂಗೇಶ್ವರ ಸಾಮಾನ್ಯವಾಗಿರ್ತಕ್ಕಂಥ ಶರಣನಲ್ಲ. ಈ ಭೂಮಿಗೆ ಕಂಟಕ ಬಂದಂಥ ಸಂದರ್ಭದೊಳಗೆ ಈ ಭೂಮಿ ಮೇಲೆ ಅಧರ್ಮವನ್ನು ಹುಟ್ಟಾಗದಾಗ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮದೇವರ ಪುತ್ರನಾಗಿ ಜನಿಸಿ ಬಂದು ಅಖಂಡ ಭಾರತ ದೇಶದೊಳಗಿರತಕ್ಕಂಥ ಎಲ್ಲ ಹಾಲು ಮತ ಜನಾಂಗದವರನ್ನ ಉದ್ಧಾರಗೈದಿರತಕ್ಕಂಥವನು ಇದೇ ಭಗವಂತ ಬೀರಲಿಂಗೇಶ್ವರ. ಅಂಥ ಭಗವಂತನ ಇವತ್ತು ನಿಮ್ಮೂರೊಳಗೆ ಆಹ್ವಾನ ಮಾಡ್ಕೊಂಡಿದ್ದೀರಿ. ಅಂಥ ಬೀರಲಿಂಗೇಶ್ವರ ಮೂಲ ಸ್ಥಾನವಾಗಿರತಕ್ಕಂಥದ್ದು ಸೊಲ್ಲಾಪುರ ಜಿಲ್ಲೆ ಮಂಗಳಬೇಡ ತಾಲೂಕಿನ ಹುಣ್ಣೂರು ಅನ್ನುವಂಥ ಗ್ರಾಮದೊಳಗೆ. ಆ ಹುಣ್ಣೂರೊಳಗೂ ಕೂಡ ಇಷ್ಟೊಂದು ಅದ್ಭುತವಾಗಿರತಕ್ಕಂಥ ದೇವಸ್ಥಾನ ಇರಲಿಕ್ಕಿಲ್ಲ. ಅದಕ್ಕಿಂತಲೂ ಹೆಚ್ಚಿನ ದೇವಸ್ಥಾನ ನಿಮ್ಮೂರೊಳಗೆ ನೀವು ಕಟ್ಟಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ಭಾಳ ಗರ್ವ ಅನ್ನಿಸ್ತದೆ, ಭಾಳ ಅಭಿಮಾನ ಅನ್ನಿಸ್ತದೆ. ನನಗಾಗಲೇ ಮಾದೈ ಗುರುಗಳು ಹೇಳ್ತಿದ್ರು, ಕೇವಲ ಬೀರಲಿಂಗೇಶ್ವರ ಅಷ್ಟೇ ದೇವಸ್ಥಾನ ಅಲ್ಲ, ಆ ದೇವಸ್ಥಾನದ ಗೋಪುರ ಸುತ್ತಮುತ್ತಲೂ ಕೂಡ ಈ ನಾಡಿನೊಳಗೆ ಹಾಲು ಮತ ಸಮಾಜದೊಳಗೆ ಜಗತ್ತಿನೆತ್ತರಕ ಕೀರ್ತಿಯನ್ನು ಬೆಳಗ್ಗೆ ಹೋಗಿರತಕ್ಕಂಥ ಪುಣ್ಯಾತ್ಮರೆಲ್ಲರ ಮೂರ್ತಿಯನ್ನು ದೇವಸ್ಥಾನ ಸುತ್ತೆಲ್ಲ ಕೂಡಿಸಿದ್ದೀರಿ. ಆ ಮೂರ್ತಿಗಳನ್ನು ಕೂಡಿಸುವಂತಹದ್ದು, ಭಗವಂತನ ಗುಡಿಯನ್ನು ಕಟ್ಟಿಸುವಂತಹದ್ದು, ಈ ಜಾತ್ರೆ ಕೇತ್ರೆಗಳ ಮಾಡುವಂತಹದ್ದು ಏನು ಉದ್ದೇಶ ಅಂತಂದ್ರೆ ಒಡೆದು ಹೋಗಿರತಕ್ಕಂಥ ಮನಸ್ಸುಗಳನ್ನು ಒಗ್ಗೂಡಿಸಿಕೊಂಡು ನಮ್ಮತನವನ್ನ ಹಾಲು ಮತದ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸುವಂತ ಕಾಯಕವನ್ನ ಬಹಳ ಅಚ್ಚುಕಟ್ಟಾಗಿ ಈ ಗ್ರಾಮದ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಕೂಡ್ಕೊಂಡು ಮಾಡಿದ್ದೀರಿ. ಆ ಎಲ್ಲ ಪದಾಧಿಕಾರಿಗಳಿಗೆ ಆ ಭಗವಂತನ ಮಾಡಿರತಕ್ಕಂಥ ಕಾರ್ಯ ಯಶಸ್ಸಾಗಿದೆ. ಆ ಭಗವಂತನ ಆಶೀರ್ವಾದ ನೀವೆಲ್ಲರ ಮೇಲೆ ಕೂಡ ಸದೋನ ಕಾಲ ಇರಲಿ ಅನ್ನುವಂಥದ್ದು ಸಂದರ್ಭ ಸ್ಮರಿಸಿ. ಯಾಕಂದ್ರೆ ಬೀರಲಿಂಗೇಶ್ವರ ಶಿಷ್ಯನಾಗಿರತಕ್ಕಂಥವನ ಮಹಿಮಾ ಪುರುಷ ಮಾಳಿಂಗರಾಯ ಅಖಂಡ ಹಾಲು ಮತ ಧರ್ಮಕ್ಕೆ ಕಂಬಳಿ ಭಂಡಾರವನ್ನು ಕೊಟ್ಟು ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಉದ್ಧಾರಗೈತನ. ಯಾಕಂತಂದ್ರೆ ಯಾವುದೇ ಒಂದು ಶುಭ ಕಾರ್ಯ ನಡಿಬೇಕಾಗಿತ್ತಂದ್ರೆ ಯಾವುದೇ ಜಾತಿಯವರಿರಲಿ ಯಾವುದೋ ಧರ್ಮದವ್ರಲ್ಲಿ ಪ್ರಥಮದೊಳಗೆ ಕಂಬಳಿ ಅನ್ನುವಂಥದ್ದು ಭಾಳ ಅವಶ್ಯಕತೆ ಆಗಿರತಕ್ಕಂಥದ್ದು. ಆ ಕಂಬಳಿಗೆ ಶಕ್ತಿ ಪೀಠ ಅಂತಾರ. ಆ ಶಕ್ತಿ ಪೀಠಕ್ಕಿಂತಲೂ ಹೆಚ್ಚಾಗಿ ಆ ಕಂಬಳಿಯನ್ನು ಜೀವಂತ ಪೀಠ ಅಂತ ಕರೀತಾರ. ಯಾಕೆ ಕಂಬಳಿಯನ್ನು ಜೀವಂತ ಪೀಠ ಅಂತ ಕರೀತಾರಂತಂದ್ರೆ ಆ ಕುರಿಯ ರೋಮದಿಂದ ಕತ್ತರಿಸಿಕೊಂಡು ಬಂದಿರತಕ್ಕಂಥದ್ದು ಉಣ್ಣಿಯಿಂದ ತಯಾರಾಗ್ತದ. ಯಾಕಂದ್ರೆ ಆ ಕುರಿನೂ ಸತ್ತಿಲ್ಲ, ಆ ಕುರಿಯಿಂದ ತಯಾರಾಗಿರ್ತಕ್ಕಂಥ ಕಂಬಳಿಯೂ ಕೂಡ ಎಂದೆಂದಿಗೂ ಸಾಯೋದಿಲ್ಲ ಅನ್ನುವಂಥದ್ದು ನಾವೆಲ್ಲ ಹಾಲು ಮತದವರು ನಂಬಿರತಕ್ಕಂಥದ್ದು. ಅಂತ ಮಹಿಮಾ ಪುರುಷ ಮಾಳಿಂಗರಾಯ ಯೋಗಿನಾಳೆ ಅಮೋಘ ಸಿದ್ದೇಶ್ವರರು ಕೈಲಾಸದಿಂದ ಇದೆಲ್ಲವನ್ನ ಶಿವನಿಂದ ಪಡೆದುಕೊಂಡು ಬಂದು ಈ ಹಾಲು ಮತ ಸಮಾಜದ ಸರ್ವ ಭಕ್ತರನ್ನು ಉದ್ಧಾರಗೈದಿರತಕ್ಕಂಥದನ್ನ ನಾವೆಲ್ಲರೂ ಕೂಡ ಇತಿಹಾಸದೊಳಗೆ ಕೇಳ್ತೀವಿ. ಇದ ಮಾಳಿಂಗರಾಯ ತುಂಬಿ ಹರಿಯುವಂತ ನದಿ ಒಳಗ ಇದ ಕಂಬಳಿಯನ್ನ ಹಾಸಿ ಸಾವಿರಾರು ಭಕ್ತರನ್ನ ದಡ ಸೇರಿರ್ತಕ್ಕಂಥ ಇತಿಹಾಸವನ್ನು ಕೂಡ ಇದೇ ಭಂಡಾರದ ಪರಂಪರೆಯೊಳಗೆ ನಾವೆಲ್ಲರೂ ಕೂಡ ಕಾಣ್ತೀವಿ. ನೀವೆಲ್ಲರೂ ನಂಬುವಂತ ಈ ಭಂಡಾರ ಕಂಬಳಿ ಬಹಳ ಪವಿತ್ರವಾಗಿರತಕ್ಕಂಥದ್ದು. ನಿಮಗೇನಾರೆ ಕಷ್ಟಗಳು ಬಂದಾಗ ನಿಮ್ಮ ಎದುರು ಮನೆಯವರ ಮುಂದೆ ಹೇಳಿ ನಿಮ್ಮ ಕಷ್ಟಗಳನ್ನು ತೊಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಿಮಗೆ ಕಷ್ಟ ಬಂದಿದ್ದೇ ಖರೆ ಆಗಿತ್ತಂದ್ರೆ ನಿಮ್ಮೂರೊಳಗಿನ ಬೀರಪ್ಪನ ದೇವಸ್ಥಾನಕ್ಕೆ ಬಂದು ಅವನ ಅಂಗಳದೊಳಗೆ ಬಿದ್ದಿರತಕ್ಕಂಥ ಒಂದು ಬಟ್ಟು ಭಂಡಾರವನ್ನ ನಿಮ್ಮ ಹಣಿ ಮೇಲೆ ಹಚ್ಕೊಂಡು ನಿಮಗೆ ಬಂದ ಕಷ್ಟ ಭಗವಂತನ ಮುಂದೆ ಹೇಳ್ಕೋರಿ. ಬಂದ ಕಷ್ಟ ಬಯಲು ಮಾಡುವಂತ ಶಕ್ತಿ ನಿಮ್ಮೂರ ಬೀರಲಿಂಗೇಶ್ವರ ನಿಮಗೆ ಕೊಡ್ತಾನ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿ ಇಂಥ ಒಂದು ಶುಭ ಕಾರ್ಯಕ್ರಮದೊಳಗೆ ಸಾಮೂಹಿಕವಾಗಿ ವಿವಾಹ ಮಾಡಿಕೊಳ್ಳತಕ್ಕಂತಹ ಆ ನವಜೋಡಿಗಳಿಗೂ ಕೂಡ ಬಹಳ ಅಭಿಮಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಸಾಮೂಹಿಕ ವಿವಾಹ ಆಗಿರ್ತಕ್ಕಂಥದ್ದು ಬಡವರು ಮಾಡ್ಕೊಳ್ಳುವಂಥ ವಿವಾಹ ಅಲ್ಲ. ಅದು ಸಾಮೂಹಿಕ ವಿವಾಹ ಮಾಡ್ಕೊಳ್ಳೋದು ಬಡವರು ಮಾಡ್ಕೊಳ್ಳುವಂಥ ವಿವಾಹ ಅಲ್ಲ. ಯಾರು ಭಕ್ತ ಶ್ರೀಮಂತಿಕೆಯನ್ನು ಹೊಂದಿರ್ತಾರಲ್ಲ, ಭಕ್ತಿ ಶ್ರೀಮಂತಿಕೆ ಹೊಂದಿರತಕ್ಕಂಥವ್ರು ಮಾತ್ರ ಜೀವನದೊಳಗೆ ಸಾಮೂಹಿಕ ವಿವಾಹ ಮಾಡ್ಕೊಳ್ಳುವಂಥ ಸೌಭಾಗ್ಯ ಒದಗಿ ಬಂತದ. ಅಂತ ಸೌಭಾಗ್ಯದ ಅಂಚಿನಲ್ಲಿರ್ತಕ್ಕಂಥ ಸೌಭಾಗ್ಯದ ಸಮಯದಲ್ಲಿ ನಿಂದಿರ್ತಕ್ಕಂಥ ಆ ಎಲ್ಲ ನವಜೋಡಿಗಳಿಗೂ ಆ ಭಗವಂತ ಬೀರಲಿಂಗೇಶ್ವರನ ಆಶೀರ್ವಾದ ಆಗಲಿ. ನೀವೆಲ್ಲರಿಗೂ ಕೂಡ ಆಗಲಿ. ಯಾರೋ ಹೇಳಿದ್ರು ನಿಮ್ಗೆ ವರ್ಷ ತುಂಬದ್ರೊಳಗೆ ಗಂಡಸ ಮಗ ಹುಟ್ಲಿ, ವರ್ಷ ತುಂಬದ್ರೊಳಗೆ ಹೆಣ್ಣು ಮಗಳು ಹುಟ್ಲಿ ಅಂತ ಹೇಳಿದ್ರು. ರಾಯಣ್ಣನಂತ ಆದರ್ಶವುಳ್ಳ ಮಕ್ಕಳು ನಿಮ್ಗೆ ಹುಟ್ಲಿ, ಚೆನ್ನಮ್ಮನಂತ ಆದರ್ಶವುಳ್ಳ ನಿಮ್ಮ ಮಕ್ಕಳು ಈ ದೇವಸ್ಥಾನದೊಳಗೆ ನೀವೇನು ವಿವಾಹ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಬಾಳೊಳಗೆ ಹುಟ್ಲಿ. ಆ ಮಕ್ಕಳಿಗೆ ಭಗವಂತನ ಸಂಸ್ಕಾರವನ್ನು ಸಿಕ್ಕು ಈ ನಾಡಿನೊಳಗೆ ಕೀರ್ತಿವಂತಾಗಿ ಬದುಕುವಂಥ ಮಕ್ಕಳು ನಿಮ್ಮಿಂದ ಜನಿಸ್ಲಿ ಅನ್ನುವಂಥದ್ದನ್ನು ಈ ಸಂದರ್ಭ ಸ್ಮರಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನವನ್ನ ಸಮರ್ಪಣೆಯನ್ನು ಮಾಡಿ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ದೇವಸ್ಥಾನ ಆಗಬೇಕಾಗಿತ್ತಂದ್ರೆ
ಪ್ರತಿಯೊಬ್ಬರೂ ಕೂಡ ತನು ಮನ ಧನದ ಸಮರ್ಪಣೆ ಬಹಳ ದೊಡ್ಡದಾಗಿರ್ತದ. ಆಗಲೇ ಪರಮ ಪೂಜ್ಯರು ಹೇಳಿದ್ರಿ ನನಗ, ಇದು ಒಂದ ಮನೆತನದವ್ರು ಏನು ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರದಲ್ಲ, ಅವರ ಪಟ್ಟಿ ಹಾಕಿಷ್ಟು ದೊಡ್ಡ ಪ್ರಮಾಣದ ದೇವಸ್ಥಾನ ಕಟ್ಟಿದ್ದಿರತ್ತಂದ್ರೆ ಇದು ಸಾಮಾನ್ಯವಾಗಿರತಕ್ಕಂಥ ದೇವಸ್ಥಾನ ಅಲ್ಲ. ಇದಕ್ಕೆ ತನು ಮನ ತನ ಸಮರ್ಪಣೆ ಮಾಡಿರ್ತಕ್ಕಂಥ ಆ ಎಲ್ಲರಿಗೂ ಕೂಡ ಆ ಬೀರಲಿಂಗೇಶ್ವರ ಮಹಿಮಾ ಪುರುಷ ಮಾಳಿಂಗರಾಯ ಯೋಗಿನಾದ ಅಮೋಘ ಸಿದ್ದೇಶ್ವರ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅನ್ನುವಂಥದ್ದು ಸಂದರ್ಭ ಸ್ಮರಣೆಯನ್ನು ಮಾಡಿ. ಯಾಕಂದ್ರೆ ನನ್ನ ಆತ್ಮೀಯ ಆಗಿರ್ತಕ್ಕಂಥ ಪರಮ ಪೂಜ್ಯರು ಹೇಳಿದ್ರೆ ನನ್ನ ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮ ಇದ್ರೆ ಜರ ಬರ್ಬೇಕಂತ ಹೇಳಿದ್ರು. ಅವ್ರು ಕರೆಯೋದು ಹೆಚ್ಚು, ನಾವು ಬರೆಯೋದು ಹೆಚ್ಚು. ಬಹಳ ಅಭಿಮಾನ ಪೂರ್ವಕವಾಗಿರತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಅಜ್ಜಾರ ಕರೆದಾರತ್ತಂದ್ರೆ ನಮಗೂ ಕೂಡ ಬಹಳ ಅಭಿಮಾನದಿಂದ ಬಂದೇವಿ. ಬಂದಾಗ ಮತ್ತೂ ಆನಂದ ಅನಿಸ್ತು. ಯಾಕೆ ಆನಂದ ಅನಿಸ್ತು ಅಂದ್ರೆ ಈ ದೇವಸ್ಥಾನವನ್ನು ನೋಡಿದಾಗ, ಈ ಭಕ್ತರನ್ನ ನೋಡಿದಾಗ, ಈ ಸಾಮೂಹಿಕ ವಿವಾಹವನ್ನು ನೋಡಿದಾಗ. ನಾ ಯಾವ ಕಾರ್ಯಕ್ರಮ ಏನು ಕಾರ್ಯಕ್ರಮ ಕೇಳೇ ಇರಲಿಲ್ಲ ನಾನು ಅಜ್ಜಾರಿಗೆ. ಬರೀ ನಮ್ಮ ಊರಿಗೆ ಕಾರ್ಯಕ್ರಮ ಐತ್ರಿ ಬರ್ಬೇಕಂತ ಅಷ್ಟೇ ಹೇಳಿದ್ರು. ಅದ್ರಲ್ಲಿ ಬಂದಂಗ ನನಗೊಂದು ಹಂಡೆ ಹಾಲು ಕೊಡ್ದಂಗೆ ಖುಷಿ ಆಯ್ತು. ಇದೆಲ್ಲವೂ ಕೂಡ ಭಕ್ತರ ಒಂದು ಭಕ್ತಿಯ ಕಾರ್ಯವನ್ನು ನೋಡಿದಾಗ ಬಹಳ ಆನಂದವಾಯಿತು. ಆ ಪರಮ ಪೂಜ್ಯರು ಕೂಡ ಇಡೀ ನಾಡಿನಾದ್ಯಂತ ತಿರುಗಾಡಿ ಈ ಹಾಲು ಮತ ಧರ್ಮದ ಪರಂಪರೆಯನ್ನ ಎತ್ತಿ ಹಿಡಿಯುವ ಕಾರ್ಯದೊಳಗೆ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಭಗವಂತ ಬೀರಲಿಂಗೇಶ್ವರ ಆಶೀರ್ವಾದ ಅವ್ರ ಜೊತೆಗೆ ನಿಲ್ಲಿ ಅನ್ನುವಂಥದ್ದನ್ನು ಈ ಸಂದರ್ಭ ಸ್ಮರಣೆಯನ್ನ ಮಾಡಿ. ಯಾಕಂದ್ರೆ ಮಾನ್ಯ ಶಾಸಕರು ಈಗಲೇ ಮಾತನಾಡಬೇಕಾದ್ರೆ ಹೇಳಿದ್ರು, ಅತ್ಯಂತ ಶೀಘ್ರದಲ್ಲಿ ಇಲ್ಲೊಂದು ಕಲ್ಯಾಣ ಮಂಟಪವನ್ನ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ರು. ಆ ಕಾರ್ಯ ಕೂಡ ಶಾಸಕರಿಂದ ಆಗಲಿ ಅನ್ನುವಂಥದ್ದನ್ನ ಈ ಸಂದರ್ಭ ಸ್ಮರಣೆಯನ್ನ ಮಾಡಿ, ಕಾಲ ಕಾಲಕ್ಕೆ ಮಳಿ ಬೆಳೆಯಾಗಿ ಆ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗುವಂಗ ಆ ಭಗವಂತನ ಆಶೀರ್ವಾದ ಆಗಲಿ ಅನ್ನುವಂಥದ್ದನ್ನ ಸ್ಮರಣೆಯನ್ನು ಮಾಡಿ, ನಮ್ಮನ್ನು ಕೂಡ ಅತ್ಯಂತ ಗೌರವಿತವಾಗಿ ಕರೆಸಿ ಗೌರವಿಸಿರತಕ್ಕಂಥ ಈ ಬೀರಲಿಂಗೇಶ್ವರ ಸಮಿತಿಯ ಸರ್ವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ದರ್ಶನ ಆಶೀರ್ವಾದ ನೀಡುವುದಲ್ಲದೆ ವಚನಾಶೀರ್ವಾದವನ್ನು ನೀಡಿರತಕ್ಕಂಥ